ಕುಡಿಯುವ ನೀರಿನ ಸಮಸ್ಯೆಯನ್ನು ತಪ್ಪಿಸಲು ಪುತ್ತೂರು ಉಪವಿಭಾಗಕ್ಕೆ ಸಂಬಂಧಿಸಿದ ಪ್ರಾಚೀನ ಕೆರೆಗಳಿಗೆ ಹೊಸ ರೂಪ ನೀಡಲು ಇಲಾಖೆ ಮುಂದಾಗಿದ್ದು, ಪುತ್ತೂರು ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಅವರು ತಾಲೂಕಿನ 29 ಕೆರೆಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಆರ್ಯಾಪಿನಲ್ಲಿ ಕೆರೆಯೊಂದನ್ನು ಮತ್ತು ಬನ್ನೂರು ಗ್ರಾಮದ ಅಲುಂಬಡದಲ್ಲಿ ಬಾವದ ಕೆರೆಯನ್ನು ಪರಿಶೀಲನೆ ಮಾಡಿದ್ರು. ಬನ್ನೂರಿನಲ್ಲಿ 84 ಸೆಂಟ್ಸ್ ವಿಸ್ತೀರ್ಣದ ಕೆರೆಗೆ ಧಾರ್ಮಿಕ ಮಹತ್ವವಿದೆ. ಇದೀಗ ಅದಕ್ಕೆ ಕೊನೆಗೂ ಕಾಯಕಲ್ಪದ ಯೋಗ ಕೂಡಿ ಬಂದಿದೆ. ನಗರಸಭೆ 15ನೇ ಹಣಕಾಸು ನಿಧಿಯಡಿ ಮಂಜೂರಾದ 38 ಲಕ್ಷ ರೂಪಾಯಿ ಅನುದಾನ ಮತ್ತು ಮಿಲಿಯನ್ ಪ್ಲಸ್ ಸಿಟೀಸ್ ಯೋಜನೆಯಲ್ಲಿ ಮಂಜೂರಾದ 40 ಲಕ್ಷ ರು ಅನುದಾನದಲ್ಲಿ ಕೆರೆಯ ಸಮಗ್ರ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ. ಇವತ್ತು ನಾವೇ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಸ್ವಲ್ಪ ಕುಡಿಯುವ ನೀರು ಬಗ್ಗೆ ನಾವೇ ಸಮೀಕ್ಷೆಯನ್ನು ಪರಿಶೀಲನೆಯನ್ನು ಶುರು ಮಾಡಿ ಈಗ ಪ್ರತಿಯೊಂದು ದಿವಸ ಬೇರೆ ಬೇರೆ ಕಡೆ ನಮ್ಮ ಅಧಿಕಾರಿಗಳು ಮತ್ತು ನಾವೇ ಡಿವೈಡ್ ಮಾಡಿ ಪಟ್ಟಿ ಮಾಡಿ ಭೇಟಿಯನ್ನು ನೀಡ್ತಾ ಇದ್ದೀವಿ. ಸೊ ಇವತ್ತು ನಾನು ಇಲ್ಲಿ ಆರ್ಯಪುರದಲ್ಲಿ ಒಂದು ಕೆರೆ ಇದೆ, ಅಲ್ಲಿ ಒಂದು ಭೇಟಿ ನೀಡಿದ್ದೀನಿ. ಮತ್ತು ಇವತ್ತು ಇಲ್ಲಿ ಬನ್ನೂರು ಗ್ರಾಮಕ್ಕೆ ಕೂಡ ಒಂದು ಕೆರೆಗೆ ಭೇಟಿ ನೀಡಿ ಅಲ್ಲಿ ಸ್ವಲ್ಪ ಪರಿಶೀಲನೆ ಮಾಡಿದ್ದೀವಿ. ಮತ್ತು ನಮ್ಮ CMC ವತಿಯಿಂದ ನಾವೇ ಅಲ್ಲಿ ಕೆರೆ ಪುನರುದ್ಧಾರ ಕೆಲಸ ಕೂಡ ಶುರು ಮಾಡಿಸಿದ್ದೀವಿ. ಅದು ಈಗ ನಡೀತಾ ಉಂಟು. ಅದರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡೋಕ್ಕೆ ನಾವೇ ಬಂದಿದ್ದೆವು. ಸೊ ಈಗಾಗಲೇ ದಿವಸದಲ್ಲಿ ಕೆರೆಗಳು ನಮಗೆ ತುಂಬ ನಮ್ಮ ಕುಡಿಯುವ ನೀರು ವ್ಯವಸ್ಥೆಗೆ ಸರಬರಾಜಿಗೆ ಒಂದು ಪ್ರಮುಖ ಆಗಿರ್ತದೆ. ಮತ್ತು ನಮ್ಮ ಕೆರೆಗಳು ನಾಳೆ ಹೋಗಿ ಈಗ ಇಡೀ ಪ್ರಪಂಚದಲ್ಲಿ ಒಂದು ಹವಾಮಾನ ಬದಲಾವಣೆ, ದಟ್ ಇಸ್ ಗ್ಲೋಬಲ್ ವಾರ್ಮಿಂಗ್ ನಡ್ತಾ ಉಂಟು. ಅದರಿಂದ ಸ್ವಲ್ಪ ಮಳೆಗಾಲ ಕೂಡ ಕೆಲವೊಮ್ಮೆ ಇರೆಗ್ಯುಲರ್ ಆಗುತ್ತೆ, ಕೆಲವೊಮ್ಮೆ ಜಾಸ್ತಿ ಆಗುತ್ತೆ, ಕೆಲವೊಮ್ಮೆ ಕಡಿಮೆ ಆಗುತ್ತೆ, ಹೇಳೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕೆರೆಗಳು ನೀರನ್ನು ಸ್ಟೋರೇಜ್ ಮಾಡೋಕ್ಕೆ, ಅಂತರ್ಜಲ ಮಟ್ಟದ್ದು ಸ್ವಲ್ಪ ಹೆಚ್ಚಿನ ಪ್ರಮಾಣಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ, ಮತ್ತು ಪ್ರವಾಹವನ್ನು ಕೂಡ ಫ್ಲಡ್ಡಿಂಗ್ ಕೇಸ್ಗಳಿಗೂ ಕೂಡ ಕಡಿಮೆ ಮಾಡಲಿಕ್ಕೆ ಸಿಟಿಗಳಲ್ಲಿ ಎಸ್ಪೆಷಲಿ ಕೆರೆಗಳು ತುಂಬ ಪ್ರಮುಖ ಒಂದು ಪಾತ್ರ ಆಗಿರ್ತದೆ. ಸೊ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಮತ್ತು ಇದು ಕೃಷಿಗೆ, ನಮ್ಮ ಇಂಡಸ್ಟ್ರಿಗಳಿಗೆ, ಮತ್ತು ಅದಕ್ಕಿಂತ ಬಹಳ ಇಂಪಾರ್ಟೆಂಟಾಗಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಬಹಳ ಇಂಪಾರ್ಟೆಂಟಾಗಿ ಮತ್ತು ಅನುಕೂಲ ಆಗಿ ಇರ್ತದೆ. ಅದರಿಂದ ನಾನು ತಮ್ಮ ಮೂಲಕ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಕೂಡ ವಿನಂತಿಯನ್ನು ಪಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಕೆರೆಗಳಿಗೆ ಉಳಿಸಿ, ನಮ್ಮ ನದಿಗಳಿಗೆ ಉಳಿಸಿ, ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಿಗೆ ಉಳಿಸಿ. ಬಿಕಾಸ್ ಇದು ನಮ್ಮ ಮುಂದಿನ ಜನ್ರೇಷನ್ಗಳಿಗೆ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗಳಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಮತ್ತು ಇಟ್ ವಿಲ್ ಹೆಲ್ಪ್ ಅಸ್ ಆಲ್ಸೋ ಫೈಟ್ ದಿ ಸ್ಕಾರ್ಸಿಟಿ ಆಫ್ ವಾಟರ್. ಕುಡಿಯುವ ನೀರಿದು ಯಾವುದೇ ರೀತಿಯ ಇದು ಸಮಸ್ಯೆ ಬಂದರೆ ಈ ಕೆರೆಗಳು ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ.